ಬಂದ ಈ ಪರಿಯರಿದು ಈಕೆಗೆ ಬಾರೆ ಬಾರ ಮರರು ರುಚಿ ಮಾಡಿ ಬಾರೆ ಬಾರ ಮರರು ರುಚಿ ಮದಿ ಬಾರೆ ಮಗನ ಪಾರಿಷಾದದು ಮಗನ ಕಮಲದಿ ಬಂದುದೇ 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 ಅರುಣರೇ ಆಶ್ಚರ್ಯವನ್ನ ಕಾಣ್ತಾ ಇದ್ದೀನಿ. ಕಾರಣ ಮದುವೆಯಾಗಿ ಇಷ್ಟು ದಿವಸಗಳು ಕಳೆದು ಹೋಯಿತು, ಎಂದಿನಂತೆ ಇವತ್ತು ಇಲ್ಲ. ಒಂದು ರೀತಿಯಲ್ಲಿ ಸುಖದ ಕಳೆಯಿಂದ ಕೂಡಿದೆ. ಹಾಗಂತ ಸುಖವನ್ನ ಹುಡುಕುವುದು ನಿನ್ನ ಮುಖದಲ್ಲಿ ಎನ್ನುವುದಾಗಿ ಇವತ್ತು ಅರ್ಥೈಸಿಕೊಂಡವ ನಾನು. ಏನೇ ಇದು ಏನು ಎನ್ನುವುದೇ ಅರ್ಥವಾಗಲಿಲ್ಲ ನನಗೆ.
ಮತ್ತೊಮ್ಮೆ ವಂದಿಸ್ಕೊಳ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಇನ್ನೊಮ್ಮೆ ವಂದಿಸ್ಕೊಳ್ತಾ ಇದ್ದೇನೆ. ಹೌದು, ಪುನಃ ವಂದಿಸ್ಕೊಳ್ತಾ ಇದ್ದೇನೆ. ಆಗ್ಲಿ 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 ಆಗ್ಲಿ. ನಮಸ್ಕಾರ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆದರೆ ಈ ನಮಸ್ಕಾರದ ಚಮತ್ಕಾರ ಏನೆನ್ನುವುದು ನನಗೆ ಅರ್ಥ ಆಗಲಿಲ್ಲ. ಗೊತ್ತಾಗಿಲ್ವಾ? ಬಲವಾದ ಕಾರಣವೇ ಉಂಟು. ಏನೇ? ಮದುವೆಯಾಗಿ ಅದೆಷ್ಟೋ ಸಮಯವೇ ಗತಿಸಿ ಹೋಗಿದೆ. ನೋಡಿದ್ರೆ ಈ ಸಮಯಕ್ಕೆ ಸರಿಯಾಗಿ ನಮ್ಮ ಉಪವನವನ್ನೆಲ್ಲ ಯಾಕಂತ ಹೇಳಿದ್ರೆ ಯಾಕೆ? ಮಾಮರವೆಲ್ಲವೂ ಹಸಿರಾಗಿದೆ. ಅಷ್ಟೇ ಅಲ್ಲದೆ ಕೋಗಿಲೆ ಎನ್ನುವುದು ಇಂಪಾಗಿ ಹಾಡ್ತಾ ಇದೆ. ಅದು ಪ್ರಕೃತಿಗೆ ಸಹಜವಾದಂತ ನಿಜ. ಸಂಯೋಗದಲ್ಲಿ ಕೂಡಿಕೊಂಡಿದೆ. ಹೌದು. ಅದಕ್ಕೆ ಯಾವುದೇ ತದ್ವಿರುದ್ಧವಾಗಿರುವಂತ ಭಾವನೆ ಬರುವುದಕ್ಕೆ ಸಾಧ್ಯವಿಲ್ಲ. ಇಲ್ವೇ? ಯಾಕೆ ಹೇಳು? ಪ್ರಕೃತಿ ಇದೆ ಅಂತ ಅದರಲ್ಲಿ ಪಕ್ಷಿ ಇರುವುದಕ್ಕೆ ಸಾಧ್ಯವೇ? ಹೌದು. ಹಾಗಾಗಿ ಇವತ್ತು ಕೋಗಿಲೆ ಕೂಗ್ತಾ ಇದೆ ಅಂತ ಆದ್ರೆ ಅದಕ್ಕೆ ಈ ವಾತಾವರಣ ಎನ್ನುವುದು ಸಹಜ ತಾನೆ. ಕೋಗಿಲೆ ಕೂಗುವುದು ವಿಶೇಷ ಅಲ್ಲ. ಮತ್ತೆ? ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಕೂಗುವುದೇ ಅಲ್ವೇ? ಹೌದು. ಆದ್ರೆ ಈಗ ಕೂಗುವುದು ವಿಶೇಷ ಯಾಕೆ? ಯಾಕೆ? ಇದುವೇ ವಸಂತ ಕಾಲ. ವಸಂತ ಕಾಲಕ್ಕೆ ಮಾವು ಚಿಗಿದಾಗ ಕೂಗಿದರೆ ಹೇಗೆ ಕೂಗಿದ್ರೆ ಆಗುವುದಿಲ್ಲ. ಅದು ಹೇಗೆ? ಇಂಪಾಗಿಯೇ ಕೂಗಬೇಕು. ಹೇಗೆ ಕೂಗಿದ್ರೆ ಕಾಗೆ ಕೂಗಿದ ಹಾಗೆ ಅಲ್ವಾ? ಹೌದು. ಅದು ಕೋಗಿಲೆ ಅಂತ ಆಗುದಿಲ್ಲ, ಅದು ಕಾಗೆ ಅಂತ ಆಗ್ತದೆ. ಹೌದು. ಹಾಗಂತ ಆದ್ರೆ ಈ ವಸಂತ ಕಾಲದಲ್ಲಿ ಮದುವೆ ಆದಂತಹ ಗಂಡ ಹೆಂಡತಿಯರು ಮಾಡಬೇಕಾದದ್ದು ಏನು? ಅಲ್ಲ, ಪ್ರತ್ಯೇಕವಾಗಿ ನಾನು ನಿಮಗೆ ಹೇಳ್ಬೇಕಂತಿಲ್ಲ. ಆದ್ರೆ ಇದನ್ನ ನೆನಪು ಮಾಡ್ತೇನೆ. ಬೇರೆ ಏನು ಅಲ್ವೇ ಅಲ್ಲ. ಮದುವೆ ಆದಂತಹ ಗಂಡ ಹೆಂಡತಿಯರು ಉಪವನಗಳಿಗಾಗಿ ಹೋಗ್ಬೇಕು, ಜಲಕ್ರೀಡೆ ಆಡ್ಬೇಕು, ಮನಸ್ಸಿಗೆ ನೆಮ್ಮದಿಯನ್ನು ಪಡೆದುಕೊಳ್ಬೇಕು ಎನ್ನುವುದೆಲ್ಲ ಆಸೆಯನ್ನು ಹೊತ್ತಿರ್ತಾರೆ. ಅದೇ ಪ್ರಕಾರವಾಗಿ ನನ್ನ ಮನಸ್ಸಿನಲ್ಲಿ ಆಸೆ ಎನ್ನುವುದು ಮೂಡಿದೆ. ಆಸೆ ಎನ್ನುವುದು ಸಹಜ. ಹೌದು. ಆದ್ರೆ ನೀನು ಆಡುವಂತ ಮಾತು ಸಹಜವಾದದ್ದೇ, ಸತ್ಯವಾದದ್ದೇ. ಯಾಕೆ ಹೇಳು? ಪ್ರಕೃತಿಯಲ್ಲಿ ಸಹಜ ಮನೋಧರ್ಮ ಯಾವುದು ಹೇಳಿದ್ರೆ ಒಂದು ಹೆಣ್ಣು ಮತ್ತೊಂದು ಗಂಡು ಕೂಡುವುದು. ಹಾಗಂತ ಗಂಡಾಗಿರುವ ನಾನು, ಹೆಣ್ಣಾಗಿರುವಂತ ನೀನು ಕೂಡುವುದು ಹೌದು. ಯಾಕೆ ಹೇಳು? ನಾವಿಬ್ಬರು ಗಂಡ ಹೆಂಡತಿಯರಾದವರಿದ್ದೇವೆ, ಯೋಗ್ಯವಾದಂತಹ ಸಂತಾನವನ್ನು ಪಡೆದುಕೊಳ್ಬೇಕು ಅಲ್ವಾ? ಆದರೆ ಈ ಹೊತ್ತು ಬರಬಹುದಿತ್ತು. ಬರುವ ಕಾರಣದಲ್ಲಿ ನಾನು ಮುನ್ನೋಗ್ಲ ರಾಜಕೀಯತ್ವವನ್ನು ತಲುಪಿಸಿ ಎನ್ನುವುದು ಉಂಟು. ಹೌದಪ್ಪ, ಕೆಲಸ ಮಾಡಿದ್ರೆ ತಕೊಂಡವರು ನಾಳೆ ಮತ್ತೆ ಅವರನ್ನು ಹುಡುಕುವುದಕ್ಕೆ